ಖಚಿತವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ಹರಪನಹಳ್ಳಿ ತಾಲೂಕು ಹರಪನಹಳ್ಳಿ ನಗರದಲ್ಲಿ ಆಪರೇಷನ್ ಸಿಂಧೂರ್ ಯಶಸ್ಸಿನ ನಂತರ ಬಿಜೆಪಿಯ ಮಂಡಳಿಯ ವತಿಯಿಂದ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದರು. ಹರಪನಹಳ್ಳಿಯ ಹರಿಹರ ವೃತ್ತದಿಂದ ಐಬಿ ವೃತ್ತವರೆಗೂ ಬೃಹತ್ ಮೆರವಣಿಗೆ ಮುಖಾಂತರ ಈ ತಿರಂಗ ಯಾತ್ರೆ ಸಂಚರಿಸಿ ಮೆರವಣಿಗೆ ನಂತರ ಸಭೆಯನ್ನು ಉದ್ದೇಶಿಸಿ ಗುರುಗಳು ಮಾತನಾಡಿದ್ದರು. ವಿಜಯನಗರ ಜಿಲ್ಲೆಯ ಹಿರಿಯ ಬಿಜೆಪಿ ಮುಖಂಡರು, ತಾಲೂಕು ಮುಖಂಡರು, ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು ಹಾಗೂ ವಿವಿಧ ಪಕ್ಷದ ನಾಯಕರು ಹಾಗೂ ಮಾಜಿ ಸೈನಿಕರು ಉಪಸ್ಥಿತಿ ಇದ್ದರು. ಬಿ ಸಲೀಂ ಸಾಬ್, ಉಂಬಳಗಟ್ಟಿ, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಪನಹಳ್ಳಿ. ಬಂಧುಗಳೇ, ಕಳೆದ ತಿಂಗಳು 23ನೇ ತಾರೀಕು 22ನೇ ತಾರೀಕು ದೇಶಿಗೆ ಬಿಸಿಲು ಕಾಯಲು ಕಾರಣ ತಾಪಮಾನ, ಕಣ್ಣೀರು ಬರಲು ಕಾರಣ ಅವಮಾನ, ಸಂಸಾರ ಕೆಡಲು ಕಾರಣ ಅನುಮಾನ, ಇಷ್ಟೆಲ್ಲ ದೇಶಾಭಿಮಾನ ಬರಲು ಕಾರಣ ನಿಮ್ಮೆಲ್ಲರ ಸ್ವಾಭಿಮಾನ ಅಂತ ಹೇಳುತ್ತಾ ಪವಿತ್ರವಾಗಿರುವಂಥ ಮಡಿದವರಿಗೆ ಹಾಗೂ ಸೈನಿಕರಿಗೆ, ದೇಶಾಭಿಮಾನಿಗಳಿಗೆ ಈ ಒಂದು ಸ್ಫೂರ್ತಿಯನ್ನು ತುಂಬುವಂಥ ಈ ರ್ಯಾಲಿಯ ಒಳಗೆ ಭಾಗಿಯಾಗಿರುವಂಥ ಎಲ್ಲ ಸಮಸ್ತ ಅಭಿಮಾನಿಗಳೇ, ಶಾಲಾ ವಿದ್ಯಾರ್ಥಿಗಳೇ, ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲರಿಗೂ ಶುಭವನ್ನು ಕೋರುತ್ತಾ, ನಿಜಕ್ಕೂ ಕೂಡ ನಂಜನಗೌಡರು ಒಂದು ಮಾತು ಹೇಳಿದರು, ಭಯೋತ್ಪಾದಕರು ಹೊರಗದಾರ ಒಳಗೂ ಅದಾರ ಅಂತ. ಇವ್ರನ್ನ ಮಟ್ಟ ಹಾಕಬೇಕಾಗಿತ್ತು ಮಾತ್ರ. ಯಾಕಂದರೆ ನಮ್ಮ ಅಭಿಮಾನ ಅವರಿಗೇ ಇಲ್ಲ. ಅವರು ಅಧಿಕಾರಕ್ಕಾಗಿ, ಸ್ವಾರ್ಥಕ್ಕಾಗಿ ನಮ್ಮನ್ನ ಬಲಿಕೊಟ್ಟು ತಾವು ಉಳಿತಾರೆ ಅಂತ ತಿಳ್ಕೊಂಡಿದ್ದಾರೆ. ಏರಿ ನೀರುಂಬರೆ, ಬೇಲಿಕೆಯ ಮೇಯುವನೆ, ನಾರಿ ತನ್ನ ಮನೆಯಲ್ಲಿ ಕಳುವನೆ, ಇನ್ನಾರಿಗೆ ದೂರುವೆ ಅನ್ನೋ ಹಾಗೆಯೇ ಇವತ್ತ ನೀರನ್ನು ಸಂಗ್ರಹಿಸಿ ಬೇಲಿ ಹಾಕಿದ್ರೆ, ಬೇಲಿನ ಬೆಳೆಯನ್ನು ನಾಶ ಮಾಡಿದ್ರೆ ತಾಯಿ ಮನೆಯಲ್ಲಿ ಎಲ್ಲವನ್ನೂ ರಕ್ಷಣೆ ಮಾಡ್ತಾ ಅಂತ ತಿಳ್ಕೊಂಡು ಜವಾಬ್ದಾರಿ ಕೊಟ್ಟರೆ ಅದೇ ಕಳ್ತನ ಮಾಡಿದ್ರೆ ಇನ್ಯಾರಿಗೆ ದೂರು? ನಮ್ಮ ಜನನೇ ನಮಗೆ ಅಭಿಮಾನಿಗಳಿಲ್ಲ, ಬೇರೆದವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಏನಿದೆಲ್ಲ ಇದು ನಿಜಕ್ಕೂ ಕೂಡ ಅಪಾಯ ಮಟ್ಟಕ್ಕೆ ಐತಿ. ಮೊದಲು ಇದನ್ನ ಮಟ್ಟ ಹಾಕಿದ್ರೆ ಆಮೇಲೆ ಪಾಕಿಸ್ತಾನ ಮಟ್ಟ ಹಾಕುವಂತಾಗಿರ್ತಿದೆ. ಇದನ್ನೆಲ್ಲ ಮಟ್ಟ ಹಾಕೋದು ನೀವುಗಳೆಲ್ಲ ಪಾಪ ಅವರೆಲ್ಲ ನಾವು ನೆಮ್ಮದಿಯಾಗಿ ಊಟ ಮಾಡ್ತೇವೆ ಅಂದರೆ ರೈತರು ನೆನೆಸ್ಕೋಬೇಕು, ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ ಅಂತಂದ್ರೆ ಸೈನಿಕರನ್ನು ನಾವು ನೆನೆಸ್ಕೋಬೇಕಾಗಿದೆ. ನಿಜಕ್ಕೂ ಕೂಡ ಇವತ್ತಿರಲಿ ಇಲ್ಲಿ ಇರ್ತಕ್ಕಂಥ ಒಬ್ಬ ಇಸ್ಲಾಂ ಧರ್ಮದ ಕಾಜಿಗಳು ಒಬ್ಬರು ಮಾತು ಹೇಳಿದ್ರು. ಏನಂದ್ರೆ, ನಾವು ಇರುವುದು ಭಾರತ ದೇಶದೊಳಗೆ, ಇಲ್ಲಿರುವುದು ಅನ್ನ ನಾವು ಇಲ್ಲಿ ತಿಂತೇವೆ, ನಾವು ಇದು ನಮ್ಮದೇವಿನ ಪಾಕಿಸ್ತಾನ ನಮ್ದಲ್ಲ ಅಂತ ಪುಣ್ಯಾತ್ಮ ಹೇಳಿದ್ದಲ್ಲ, ಅವ್ರಿಗೆ ಜೋರಾದ ಚಪ್ಪಳಿ ಹೊಡ್ರಿ. ಅಂಥ ಇಸ್ಲಾಂ ಧರ್ಮದ ಎಲ್ಲರೂ ಅಭಿಮಾನಿ ಇಲ್ಲಿದ್ದವರು ಅವರು ಭಾರತೀಯರು ಅಂತ ಅಂದ್ಕೊಂಡ್ಬಿಟ್ರೆ ಯಾವ ಪಾಕಿಸ್ತಾನನ ಅಂತಾರವ್ರು. ಅದಕ್ಕಾಗಿ ಅಂತ ಒಂದು ಒಳ್ಳೆತನ ನಮ್ಮಲ್ಲಿ ಬರಲಿ ಅಂಟಿಕೊಂಡು ತುಂಬ ಹೃದಯನ ಹಾರಿಸುತ್ತಾ, ಜೊತೆಗೆ ಎಲ್ಲ ಮಕ್ಕಳನ್ನ ಯಾಕೆ ಶಾಲೆ ಮಕ್ಕಳಿಗೆ ತೊಂದರೆ ಅಂತ ನಿಮಗೂ ಒಂದು ಸ್ವಾಭಿಮಾನವೂ ಉಳ್ಳಿ, ನಿಮ್ಮದೇ ಇರುತ್ತೆ ದೇಶದ ಭವಿಷ್ಯ ನಿಮ್ಮದೇ ಇದೆ ಅಂತ ತಿಳ್ಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮಾಜಿ ಸೈನಿಕರು ಪಾಪ ಅವರು ಎಷ್ಟು ತ್ಯಾಗದಿಂದ ಸೇವೆ ಮಾಡಿದ್ದಾರೆ ಅಂಥದ್ದು ಕೂಡ ಇಲ್ಲಿ ಗೌರವಿಸಿದ್ದು ನಿಜಕ್ಕೂ ಕೂಡ ಇದರ ಅರ್ಥವಂತವಾಗಿದೆ. ಅಂಥದ್ದನ್ನು ನೀವೆಲ್ಲ ಸಂಘಟನೆ ಮಾಡಿದ್ದೀರಿ. ಬರೀ ಬಿಜೆಪಿ ಅನ್ನಂಗಿಲ್ಲ, ಈಗ ಎಲ್ಲರೂ ಕೂಡ ಅದಕ್ಕೆ ನಮ್ಮವರು ಏನಿದ್ದಾರೆ ನೋಡಿ. ಮೊನ್ನೆ ಹೇಳ್ತಾರೆ ಕರ್ಗಿಸ್ತಾನ್ ಅಂತೇಳಿ ಒಂದು ದೇಶ ಇದೆಲ್ಲ, ಅದ್ಯಾಕೆ ನಿಮಗೆ ಭಾರತೀಯರಿಗೆ ಸಪೋರ್ಟ್ ಮಾಡಿಲ್ಲ ಅಂತ ಕೇಳುವಂಥವ್ರು ನಮ್ಮಲ್ಲಿ ಏನು ನಿಶ್ಚಿತಿರಿದೆ ಅಂತ